ಹೀಗಾಗಿ ಏನಾಗಿದೆ ಅಲ್ಲಿ ಇವತ್ತು ಎಲ್ಲ ರಾಜಕಾರಣಿಗಳಿಗೂ ಭೂಮಿ ಮೇಲೆ ಕಣ್ಣು ಬಿದ್ದುಬಿಟ್ಟಿದೆ. ಯಾವ್ಯಾವುದೋ ನೆಪಗಳನ್ನ ಒಡ್ಡಿ ಇವತ್ತು ಭೂಮಿ 9,500 ಎಕರೆ ಜೊತೆಗೆ ಇಲ್ಲಿ ಗೋಮಾಳಗಳು ಸರ್ಕಾರಿ ಒತ್ತುವರಿಗಳು ಅದ್ರ ಮೇಲೆ ಕಣ್ಣಾಕ್ತಾರೆ. ಕಣ್ಣಾಕಿಲ್ಲ 2,500 ಎಕರೆ ಅಲ್ಲಿ ಗೋಮಾಳ ಮತ್ತೆ ಒತ್ತು ಸರ್ಕಾರಿ ಜಾಗ ಇದೆ. ಹಾಗಾಗಿ ಅದರಲ್ಲೂ DK ಶಿವಕುಮಾರ್ ಅಂತವ್ರಿಗೆ ಈ ಭೂದಾಹ ಜಾಸ್ತಿ ಆಗಿದೆ. ಹಾಗಾಗಿ ಎಲ್ಲ ಸರ್ಕಾರಗಳು ಅಷ್ಟೇ, ನಾನು ಒಂದು ಸರ್ಕಾರ ಅಂತೇಳಿ ಎಲ್ಲ 3 ಸರ್ಕಾರಗಳು ಭೂಮಿನ ಕಿತ್ಗಳ ಇದರಲ್ಲಿ ಎಲ್ಲರೂ ಇವತ್ತು ಸಾವಿರಾರು ಎಕರೆ ಜಮೀನ ಮಾಡಿದ್ದಾರೆ. ಅದಕ್ಕಾಗಿ ಕಾನೂನುಗಳನ್ನೇ ಚೇಂಜ್ ಮಾಡ್ಕೊಂಡಿದ್ದಾರೆ. ಮೊದಲು ಮಾಡಿದವರು ದೇವೇಗೌಡರು, ಅನಂತರ ಯಡಿಯೂರಪ್ಪ, ಈಗ ಸಿದ್ದರಾಮಯ್ಯ. ಮತ್ತೆ ಏನು ಸೆಂಟ್ರಲ್ಲಿ 3 ಕಾಯ್ದೆಗಳನ್ನ ವಾಪಸ್ ತಗೋಬೇಕಂತ ಹೋರಾಟ ಮಾಡಿದಾಗ ತಗತೀವಿ ಅಂತ ಹೇಳಿದ್ರು. ಇವರು ಅಧಿಕಾರಕ್ಕೆ ಬಂದ್ಮೇಲೆ ತಗೊಂಡಿಲ್ಲ. ಅದರ ಅವರ ದಾಹ ಅವರು ಎಲ್ಲರೂ 3 ಜನ ಅಂತೂ ಒಂದಾಗಿದೆ. ಹಾಗಾಗಿ ಭೂಮಿ ಕಿತ್ಕೊಂಡ್ರೆ ನಾವು ನಮಗಲ್ಲ ಅನ್ನ ತಿನ್ನೋರು ಎಲ್ಲರಿಗೂ ಸಮಸ್ಯೆ ಬರ್ತದೆ. ಯಾಕಂದ್ರೆ ಇವತ್ತು ಅದು ಕಾರ್ಪೊರೇಟ್ ಕೃಷಿಗೆ ಹೋದ್ರೆ ಅವನು 1 kg ಅಕ್ಕಿಗೆ 500 ರೂಪಾಯಿ ಅಂದ್ರೂ ಕೊಡ್ಬೇಕಂತ. ಆಗ ರೈತ ಇರಲ್ಲ ಚೌಕಾಸಿ ಮಾಡಕ್ಕೆ. ಹಾಗಾಗಿ ರೈತನ ಜೊತೆಗೆ ಯಾರ್ಯಾರು ಪಟ್ಟಣದಲ್ಲಿ ಇರ್ತೀರ, ಯಾರ್ಯಾರು ಅನ್ನ ಊಟ ಮಾಡ್ತೀರಾ, ನಮ್ಮೆಲ್ಲರಿಗೂ ಪ್ರಾಬ್ಲಮ್ ಬರುತ್ತೆ. ಹಾಗಾಗಿ ಇದು ರೈತರ ಒಂದು ವಿಷಯ ಇಲ್ಲ, ನಮ್ಮೆಲ್ಲರ ವಿಷಯ. ಹಾಗಾಗಿ ಭೂಮಿಗೆ ಯಾವುದೇ ಕಾರಣಕ್ಕೂ ತಾವೆಲ್ಲರೂ ಸಪೋರ್ಟ್ ಮಾಡಿ. ಎಲ್ಲೆಲ್ಲಿ ಇರ್ತೀರಾ ಅಲ್ಲಲ್ಲಿ ನೀವು ಕೈಲಿ ಬರಕ್ಕಾಗಲ್ಲ, ಅವನು ಅಲ್ಲಲ್ಲೇ ಸಪೋರ್ಟ್ ಮಾಡಿ. ಹಾಗಾಗಿ ಬಿಡದಿ ಇರ್ಬೋದು, ಈ ಕಡೆ ಜಂಗಮಕೋಟೆ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಆ ಕಡೆ ಕೊಡಗಲ್ಲಿ CND ಅಂತ ಒಂದು ಕಾನೂನು ತಂದ್ರೆ ಎಲ್ಲ ಬಹಳಷ್ಟು ರೈತರು ಭೂಮಿ ಮೇಲೆ ಕಣ್ಣು ಹಾಕಿದ್ದಾರೆ. ಹಾಗಾಗಿ ಒಂದ್ಸತಿ ಭೂಮಿಗೆ ಹೊರಟಾದ್ರೆ ನಾವೆಲ್ಲರೂ ಗುಲಾಮರಾಗಬೇಕಾಗುತ್ತೆ. ಎಲ್ಲ MNC ಕಂಪನಿಗಳ ಕೈಗೆ ಹೋಗುತ್ತೆ. ಅವತ್ತು ಈಸ್ಟ್ ಇಂಡಿಯಾ ಕಂಪನಿ ಇವತ್ತು ಸಾವಿರಾರು MNC ಕಂಪನಿಗಳು ನಮ್ಮ ದೇಶಕ್ಕೆ ಕಾಲಿಡ್ತವೆ. ಯಾಕೆಂದ್ರೆ ನಮ್ಮ ದೇಶದಲ್ಲಿ ತಿಳ್ಕೊಳ್ಳಿ, ಅಮೆರಿಕಾದಲ್ಲಿ 1,000 ಎಕರೆಯಲ್ಲಿ ಬೆಳೆದಂತ ಸಸ್ಯ ಸಂಪತ್ತು ನಮ್ಮ ದೇಶದಲ್ಲಿ 1 ಎಕರೆ ಬೆಳೀತಂತ ನಮ್ಮ ಪ್ರೊಫೆಸರ್ ಹೇಳ್ತಾ ಇದ್ರು. ಅಂದ್ರೆ 1 ಎಕರೆ ಈಕ್ವಲ್ಸ್ ಟು 1,000 ಎಕರೆ ಅಂತ ಭೂಮಿನ ನಾವು ದುಡ್ಡಿಲ್ದೇ ಇರೋ ನಮ್ಮ ಹತ್ರ ನಾವು ಅಗರ್ಭ ಶ್ರೀಮಂತ, ನೈಸರ್ಗಿಕವಾಗಿ ನಾವು ಅಗರ್ಭ ಶ್ರೀಮಂತರು. ಹಾಗೆ ಈಗಾಗಲೇ ಚಿನ್ನ ಸಿಗುತ್ತೆ, ಹಾಲು ಸಿಗುತ್ತೆ, ಇದೆಲ್ಲ ನಿಕ್ಷೇಪಗಳು ಸಿಗ್ತಾ ಇದೆ. ಹಾಗೆ ಇದೆಲ್ಲ ದೋಚಕ್ಕೆ ಅವ್ರಿಗೆ ಭೂಮಿನ ಕೊಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಏನು DK ಶಿವಕುಮಾರ್ ಹೊರಟಿದ್ರೆ ನಮ್ಗೆ ಧಿಕ್ಕಾರ ಇದೆ ಅವ್ರ ಮೇಲೆ. ಯಾವುದೇ ಕಾರಣಕ್ಕೂ 1 ಇಂಚು ಭೂಮಿನ ತಮ್ಮೆಲ್ಲ ಸಹಕಾರ, ಅದು ಮಾಧ್ಯಮ ಮಿತ್ರರು, ನಿಮ್ಮ ಫಿಲಂ ಇಂಡಸ್ಟ್ರಿಯವರು ಎಲ್ಲರೂ ಇವತ್ತು ನಾವಿದ್ರೆ ನೀವೆಲ್ಲರೂ ಅಲ್ವಾ, ರೈತರಿದ್ರೆ ನೋಡೋರ್ತಾನೆ. ಹಾಗಾಗಿ ರೈತರನ್ನ ತಾವೆಲ್ಲರೂ ಉಳಿಸ್ಕೊಳಕ್ಕೆ ನಿಮ್ಮೆಲ್ಲರ ಸಹಕಾರ ಈ ಫಿಲಂ ಮುಖಾಂತರ ನಮ್ಮನ್ನೆಲ್ಲ ಕೇಳ್ಕೊತಾ ಇದ್ದೀನಿ. ಈ ಒಂದು ಬಿಡದಿ ಹೋರಾಟಕ್ಕೆ ತಾವೆಲ್ಲರೂ ಕೈ ಜೋಡಿಸ್ಬೇಕು. ಬಿಡದಿ ಅಂತಲ್ಲ, ಕರ್ನಾಟಕದ ಯಾವುದೇ ಭಾಗದಲ್ಲಿ ರೈತರು ಭೂಮಿ ಬೆಳೆಯಕ್ಕೆ ಅವಕಾಶ ಮಾಡಿಕೊಡಲ್ಲ. ಅದು ಎಂಥವ್ರಾಗಲಿ ಅದೇನಾಗಲಿ ಶಿವಕುಮಾರ್ಗೆ ನಾವು ಕೊಟ್ಟಿರೋದು ಕೆಲಸ ಮಾಡಕ್ಕೆ. DK ಶಿವಕುಮಾರ್ ಅವರಿಗೆ ನಾವು ಕೊಟ್ಟಿರೋದು ಕೆಲಸ ಮಾಡುವಂತ ದರ್ಪ ಅಧಿಕಾರ ನಮ್ಮ ಮೇಲೆ. ನಾವು ಪ್ರಭುಗಳು. ದುಡ್ಡು ಕೊಟ್ರವ್ರು ನಾವು. ಅವ್ರ ಊಟ ದಿನ 3 ಹೊತ್ತು ತಿನ್ನೋದು ನಮ್ ದುಡ್ಡು, ಅವ್ರ ಕಾರು ಪೆಟ್ರೋಲ್ ನಮ್ ದುಡ್ಡು. ಹಾಗಾಗಿ DK ಶಿವಕುಮಾರ್ ನಿಮ್ಮ ಮೂಲಕ ಹೇಳ್ತೀನಿ, ಕಿತ್ಕೊಳ್ಳಕ್ಕೆ ಅಧಿಕಾರ ಕೊಟ್ಟಿಲ್ಲ. ಒಳ್ಳೆ ಪ್ರಾಮಾಣಿಕವಾಗಿ ರಾಜ್ಯಕ್ಕೆ ಮಾಡು, ಅದ್ರ ವ್ಯವಸ್ಥೆ ಮಾಡು, ನನ್ನ ಕೈಲಿ ಮಾಡಕ್ಕಾಗಲ್ಲ ಅಂತ ಕೊಟ್ಟಿದೀವಿ ಹೊರತು ದಬ್ಬಾಳಿಕೆ ಆಗಿ ದೌರ್ಜನ್ಯ ಮಾಡಿಕೊಂಡು ಪೊಲೀಸರು ಬಿಟ್ಕೊಂಡು ನೀವು ಕಿತ್ಕೊಳ್ಳಕ್ ಆಗಲ್ಲ. ಅದನ್ನ ಎಚ್ಚರಿಕೆಗೆ ನಾನು ಹೇಳ್ತೀನಿ. ಮುಂದೆ ಇದೇ ತರ ನೀವು ಮಾಡಿದ್ರೆ ರೈತರು ಹೊಡಿಬಹುದು, ರೈತರು ನಾವು ಹೊಡೆಯಲ್ಲ. ನಾವು ಮುಂದಿನ 28ರಲ್ಲಿ ಹೊಡಿತೀವಿ. ಯಾವ ತರ ಹೊಡಿತೀವಿ, ಎಲೆಕ್ಷನ್ ಸೋಲ್ಸೋ ಮುಖಾಂತರ ಸರಿಯಾಗಿ ಹೊಡಿತೀವಿ. ಹಾಗಾಗಿ ಶಿವಕುಮಾರ್ ಅವರೇ, ನಿಮ್ಗೇನಾದ್ರೂ ನಿಜ ಮಾನ ಮರ್ಯಾದೆ ಇದ್ರೆ ರೈತರ ತಂಟೆ ಬರಬೇಡಿ. ತಿನ್ನವರು ಭೂಮಿ ಕಿತ್ಕೊಳ್ಳಲ್ಲ. 9,500 ಎಕರೆ ಯಾರು ಕೊಡ್ಬೇಕು ನೀವು? ಎಷ್ಟು ಜನಗಳು AI ಪಾರ್ಕ್ಗಳು ಮಾಡಕ್ಕೆ. AI ಪಾರ್ಕ್ ಆದ್ರೆ ಏನಾಗುತ್ತೆ, ನೀರು ಇವತ್ತು ಏನು ಕಾವೇರಿ ಕೊಳ್ಳದಲ್ಲಿದೆ, ಈ ಕಡೆ ಎತ್ತಿನ ಹೊಳೆ ಇರ್ಬೋದು, ಮೇಕೆದಾಟು ಮಾಡೋದು ಅದೇ ಉದ್ದೇಶಕ್ಕೆ. ಅವರು ಎಲ್ಲವ ನೀರ್ನೆಲ್ಲ AI ತಗತ್ತದೆ. ಮತ್ತೆ ಆ ಸುತ್ತಮುತ್ತ ಏನ್ ಬೆಂಗಳೂರು ಏನು ಇದು ಹವಾಮಾನ ಏರಿಕೆ ಆಗುತ್ತೆ, ಬಿಸಿ ತಾಪಮಾನ ಏರಿಕೆ ಆಯ್ತದೆ. ಇವೆಲ್ಲ ಸುತ್ತಮುತ್ತ ನೀವುಗಳೆಲ್ಲ ಅನುಭವಿಸ್ಬೇಕಾಗುತ್ತೆ. ಹಾಗಾಗಿ ಭೂಮಿಯಲ್ಲಿ ಟೌನ್ಶಿಪ್ ಅಂತ ಹೇಳ್ತಾ ಇದ್ರೆ ಅದ್ರ ಹಿಂದಿನ ಉದ್ದೇಶಗಳೇ ಬೇರೆ. ಹಾಗಾಗಿ ಇವ್ರು ಹೇಳೋದೊಂದು ಮಾಡೋದೊಂದು. ಹಾಗಾಗಿ ಹೋರಾಟ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಬಿಡಲ್ಲ. ಅದು ಎಷ್ಟೇ ನೋಡಿ ಅಲ್ಲಲ್ಲೇ ರಾಜಕೀಯ ಅಲ್ಲಿ ಏನಂದ್ರೆ ರಾಜಕೀಯ ತಂದ್ಬಿಟ್ಟಿದ್ದಾರೆ. ರಾಜಕೀಯ ಬಂದಾಗ ನಾವು ಫೇಲ್ ಆಗ್ತೀವಿ. ನೋಡಿ ದೇವನಹಳ್ಳಿ ಹೋರಾಟ ಸಕ್ಸಸ್ ಆಯ್ತು, ಅಲ್ಲಿ ರಾಜಕೀಯ ಬರಲಿಲ್ಲ. ಬಿಡದಲ್ಲಿ ರಾಜಕೀಯ ಬಂದ್ಬಿಟ್ಟದೆ. ಹಾಗಾಗಿ ಎಲ್ಲಿ ರಾಜಕೀಯ ಬರ್ತದೆ ಅಲ್ಲಿ ಒಂಚೂರು ಸೋಲಾಗುತ್ತೆ. ನಿಜವಾಗ್ಲೂ ನಾವು ರಾಜಕೀಯ ತರಲೇ ನಾವು ನಿಜವಾಗ್ಲೂ ರೈತರು ಹೋರಾಟ ಮಾಡಿದ್ರೆ ಖಂಡಿತವಾಗಿ ಯಶಸ್ವಿ ಸಿಗುತ್ತೆ.